ನಮಸ್ಕಾರ. ನಾನು ಡಾಕ್ಟರ್ ಆನಂದ್ ಯತಿನ್ಮನಿ, ನೇತ್ರತಜ್ಞ, ಬೆಳಕು ಕಣ್ಣಿನ ಆಸ್ಪತ್ರೆ, ಗೋಕಾಕ್. ಇಂದಿನ ಡಿಜಿಟಲ್ ಯುಗದಲ್ಲಿ ಎಲ್ಲರೂ ಮೊಬೈಲ್ ಆಗಿರ್ಬೋದು ಅಥವಾ ಕಂಪ್ಯೂಟರ್ ಆಗಿರ್ಬೋದು, ಅದರ ಉಪಯೋಗ ಮಾಡುವ ಸಮಯ ಏನಾಗಿದೆ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ. 8ರಿಂದ 10 ಗಂಟೆಗಳ ಕಾಲ ಕೂಡ ಒಬ್ಬೊಬ್ಬರು ಉಪಯೋಗ ಮಾಡ್ತಾ ಇದ್ದಾರೆ. ಇದರಿಂದ ಏನಾಗ್ತಾ ಇದೆ ಅಂತಂದರೆ ಕಣ್ಣಿಗೆ ತುಂಬಾ ಸ್ಟ್ರೈನ್ ಆಗೋದು, ತಲೆನೋವು, ಕಣ್ಣು ಉರಿಯೋದು ಇದೆಲ್ಲ. ಮತ್ತು ಆಮೇಲೆ ಚಿಕ್ಕ ಮಕ್ಕಳಲ್ಲಿ ಚಸ್ಮಾ ನಂಬರ್ ಅಂತಾರಲ್ಲ, ಸ್ಪೆಕ್ಟಾಕಲ್ ಪವರ್ ಕೂಡ ತುಂಬಾ ಕಾಮನ್ ಆಗಿಬಿಟ್ಟಿದೆ. ಇದನ್ನು ತಡೆಯೋದು ಕೆಲವೊಂದು ಸಿಂಪಲ್ ಕ್ರಮಗಳಿಂದ ನಾವು ಇದನ್ನು ತಡೆಯಬಹುದು. ಕೆಲವೊಂದು ಉಪಾಯಗಳೇನೆಂದರೆ, ಒಂದನೇದಾಗಿ ನಾವು 20-20-20 ರೂಲ್ ಅಂತ ಹೇಳ್ತೀವಿ. ಇದರಲ್ಲಿ ಏನಂದರೆ 20 ನಿಮಿಷಕ್ಕೊಮ್ಮೆ 20 ಅಡಿ ದೂರದ ವಸ್ತುಗಳನ್ನು, ಅಂದರೆ ಕಿಟಕಿ ಹೊರಗಡೆ ಆಯ್ತು ಒಂದು 20 ಸೆಕೆಂಡ್ ನೋಡೋದ್ರಿಂದ ಕಣ್ಣಿಗೆ ಮಸಲ್ಸ್ ಏನಂತಾರಲ್ಲ ಅದು ರಿಲ್ಯಾಕ್ಸ್ ಆಗ್ತವೆ. ಎರಡನೇದಾಗಿ ನೀವು ವರ್ಕ್ ಮಾಡೋ ಜಾಗ ಏನಿರುತ್ತೆ, ಕೆಲಸ ಮಾಡೋ ಜಾಗದಲ್ಲಿ ಬೆಳಕೇನಿರುತ್ತಲ್ಲ ಅದು ಆಪ್ಟಿಮಮ್ ಆಗಿರಬೇಕು. ತುಂಬಾ ಬ್ರೈಟು ಅಲ್ಲ, ತುಂಬಾ ಡಲ್ಲು ಅಲ್ಲ. ಅದೇ ರೀತಿ ನಿಮ್ಮ ಸ್ಕ್ರೀನ್ ಬ್ರೈಟ್ನೆಸ್ ಏನಿರುತ್ತಲ್ಲ, ಕಂಪ್ಯೂಟರ್ ಸ್ಕ್ರೀನ್ ಆಗಿರ್ಬೋದು ಅಥವಾ ಮೊಬೈಲ್ ಸ್ಕ್ರೀನ್, ಅದನ್ನು ಬ್ರೈಟ್ನೆಸ್ಸನ್ನು ಅಡಿಕ್ವೇಟಾಗಿ ಯೂಸ್ ಮಾಡ್ಕೋಬೇಕು. ತುಂಬಾ ಬ್ರೈಟ್ ಯೂಸ್ ಮಾಡೋದು ಅಥವಾ ತುಂಬಾ ಡಲ್ ಇಲ್ಯುಮಿನೇಷನಲ್ಲಿ ಉಪಯೋಗ ಮಾಡಬಾರ್ದು. ಈಗೆಲ್ಲ ಮೊಬೈಲಲ್ಲಿ ಕೆಲವೊಂದು ಡಾರ್ಕ್ ಮೋಡ್ ಅಥವಾ ಯೂಸ್ ಬರ್ತಾ ಇದೆ. ಇದರಿಂದ ಏನಾಗುತ್ತೆ ಅಂದರೆ ಕಣ್ಣಿಗೆ ಹೋಗುವ UV ಲೈಟ್ ಕಡಿಮೆ ಆಗುತ್ತದೆ. ಆಮೇಲೆ ನೀವು ಸ್ಕ್ರೀನ್ ಯೂಸ್ ಮಾಡುವಾಗ ಪ್ರತಿ 10 ಸೆಕೆಂಡ್ಗೊಮ್ಮೆ 20 ಸೆಕೆಂಡ್ಗೊಮ್ಮೆ ಅಟ್ಲೀಸ್ಟ್ ಒಂದು ಫ್ಯೂ ಸೆಕೆಂಡ್ಸ್, 1 ಸೆಕೆಂಡ್ 2 ಸೆಕೆಂಡ್ ಕಣ್ಣು ಬ್ಲಿಂಕ್ ಮಾಡಿ ಕಣ್ಣಿಗೆ ಮುಚ್ಚು ತೆಗೆಯೋದ್ರಿಂದ ಏನಾಗುತ್ತೆ ಅಂದರೆ ಕಣ್ಣಿನ ಒಣಗುವಿಕೆ ಕಡಿಮೆ ಆಗುತ್ತದೆ. ಇದು ಕಣ್ಣು ಉರಿಯೋದನ್ನು ಕೂಡ ಕಡಿಮೆ ಮಾಡುತ್ತದೆ. ಆಮೇಲೆ ಕೆಲವೊಂದು ಐ ಎಕ್ಸಸೈಸಸ್ ಇದ್ದಾವೆ. ಇದರಲ್ಲಿ ಏನಂದರೆ ಕಣ್ಣನ್ನು ಕ್ಲಾಕ್ ವೈಸ್ ರೊಟೇಟ್ ಮಾಡೋದು, ಆಮೇಲೆ ಆ್ಯಂಟಿ ಕ್ಲಾಕ್ ವೈಸ್ ರೊಟೇಟ್ ಮಾಡೋದು, ಆಮೇಲೆ ರೈಟ್ ಲೆಫ್ಟು ಮೇಲೆ ಕೆಳಗೆ ಈ ಥರ ಅಪ್ ಡೌನ್ ಮಾಡೋದ್ರಿಂದ ಕಣ್ಣಿನ ಮಸಲ್ಸು ಸ್ಟ್ರಾಂಗ್ ಆಗ್ತವೆ. ಇನ್ನೂ ಕೆಲವೊಂದು ಎಕ್ಸಸೈಸ್ ಅಂದರೆ ಈ ಥರ ನಿಮ್ಮದು ತಮ್ಮನ್ನು ಈ ಥರ ಹೋಲ್ಡ್ ಮಾಡಿ ಹತ್ತಿರ ನೋಡೋದು ಮತ್ತು ದೂರ ನೋಡೋದು, ಈ ಥರ ಐ ಪುಷಪ್ಸ್ ಅಂತಾರೆ. ಇದು ಮಾಡೋದ್ರಿಂದ ಕಣ್ಣಿನ ಮಸಲ್ಸು ಸ್ಟ್ರಾಂಗ್ ಆಗ್ತವೆ. ಇದೆಲ್ಲ ಸರಳವಾದ ಕ್ರಮಗಳನ್ನು ನಾವು ಅನುಸರಿಸೋದ್ರಿಂದ ನಿಮ್ಮ ಕಣ್ಣಿನ ಆರೋಗ್ಯ ಇಂಪ್ರೂವ್ ಆಗುತ್ತದೆ ಮತ್ತು ನೀವು ಈ ಡಿಜಿಟಲ್ ಸ್ಟ್ರೈನ್ ಏನನ್ನು ಅಂತಾರಲ್ಲ ಅದರಿಂದ ಸ್ವಲ್ಪ ಅನುಕೂಲ ಆಗುತ್ತೆ. ಧನ್ಯವಾದಗಳು.